ಅಲ್ಲ ರೀ ರೀ ಇವರು ಸಿಕ್ಕಾಬಟ್ಟೆ ಮೋಸ ಮಾಡ್ತಿದಾರೆ ಕಣ್ರಿ ನಮ್ಗೆ. ಎಷ್ಟೊಂದೆಲ್ಲ ಕೆಲಸ ಮಾಡಿಸಿದ್ದಾರೆ. ಒಂದ್ ಈಟ ಆದ್ರೂನು ಅಕ್ಕನ ಮಗ ಅವ್ರ ಮೇಲೆ ಪ್ರೀತಿ ಐತಿ ಅಂತ ಒಂದ್ ಈಟೆ ಆಟೆ ಆದ್ರೂನು ಪ್ರೀತಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ತಿದಾರ. ಎಷ್ಟೊಂದೆಲ್ಲ ಹಿಂಸೆ ಮಾಡ್ತಿದ್ದಾರೆ. ಬೆಳಗಿಂದ ಸಂಜೆ ಗಂಟ ನಾವು ಎಷ್ಟಂತ ಕೆಲಸ ಮಾಡಂದ್ರಿ. ಆ ಏನೇನಂತ ಮಾಡೋದು? ನಮ್ಗೆ ಖರ್ಚಿಗೆ ಕೊಡಲ್ಲ ಏನಿಲ್ಲ. ಬರೀ ನಾವು ಮನೇಲಿ ಈ ಕೂಲಿರು ಇರ್ತಾರ ನೋಡ್ರಿ, ಆ ಕೂಲಿರಂಗೆ ಬೆಳಗಿಂದ ಸಂಜೆ ಗಂಟ ಬರೀ ಕೆಲಸನೇ ಮಾಡ್ತಿರ್ಬೇಕಾ? ನಮ್ಗೊಂದ್ ಬೆಲೆ ಇಲ್ಲ, ಗೌರವ ಇಲ್ಲ. ಆ ಇಲ್ಲಿ ಮನೇಲೂ ಮಾಡ್ಬೇಕು, ಹೊರಗಡೆ ತೋಟ ಹೊಲ ಗದ್ದೆಲೂ ಮಾಡ್ಬೇಕು. ಎಷ್ಟಂತ ಮಾಡೋಣ ನಾವು? ಯಾರ ಕೈಲಾಗುತ್ರಿ ಈ ರೀತಿ ಮಾಡಕ್ಕೆ? ಆಗಲ್ಲ ಕಣ್ರಿ, ಆಗದೇ ಇಲ್ಲ. ನಡೀರಿ ಹೋಗ್ಬಿಡೋಣ ನಾವು. ಎಲ್ಲಿಂದ ಎಲ್ಲೋದ್ರೂ ಜೀವನ ಮಾಡ್ಬೋದ್ರು. ಗುಡಿಸ್ಲಲ್ಲಿ ಬೇಕಾದ್ರೆ ನಾವು ಮನೆ ಕಟ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡ್ಬೋದು ಕಣ್ರಿ. ಆದ್ರೆ ಇವ್ರ ಹತ್ರ ನೆಮ್ಮದಿ ಇಲ್ಲ ಕಣ್ರಿ ನಮ್ಗೆ. ಎಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಿದಾರಂದ್ರೆ ಹೇಳ್ಕೊಳಕ್ ಆಗಲ್ಲ ಕಣ್ರಿ. ನನಗೂ ಮನೇಲಿ ಕೆಲಸ ಮಾಡಿ 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 ಸಾಕಾಗೋಯ್ತು ಕಣ್ರಿ. ನಿಮ್ಮ ಮಾವ ಇದಾರ ನೋಡು, ನಿಮ್ಮ ಮಾವನ ಹೆಂಡತಿ ಇದಾರಲ್ಲ, ಆ ಚೈತ್ರಕಾರು. ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ಕೆಲಸ ಮಾಡಿಸ್ತಾರೆ ಮಾಡಿಸ್ತಾರೆ. ಯಪ್ಪ ನನ್ನ ಕೈಯೆಲ್ಲ ನೋವು ಬರ್ತಿದೆ ಕಣ್ರಿ. ಆಗ್ತಿಲ್ಲ ಕಣ್ರಿ, ಆಗ್ತಿಲ್ಲ. ಅವ್ರು ಬೆಳಗಿಂದ ಸಂಜೆ ಗಂಟ ಆರಾಮಾಗಿ ಮಲ್ಕೊಂಡಿರ್ತಾರೆ, ಬರೀ ತಿಂತಾನೆ ಇರ್ತಾರೆ. ಎಲ್ಲ ನಾನು ಎಷ್ಟಂತ ಮಾಡಾಕ್ಲಿ? ನಾನು ಎಷ್ಟಂತ ಕೆಲಸ ಮಾಡೋಣ ಹೇಳ್ರಿ? ಅದಕ್ಕೆ ಅಲ್ವಾ ಶಶಿ, ನಾನು ನಿನ್ಗೆ ಏನಂತ ಹೇಳ್ತಿದ್ದೀನಿ ಹೇಳು. ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಅವತ್ತೇ ಹೇಳಿದೆ ನಿನಗೆ. ಅಪ್ಪ ಅವತ್ತು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಇರೋದು ಬೇಡ ಶಶಿ, ಇಲ್ಲೆಲ್ಲ ನಮಗೆ ಬೆಲೆ ಇಲ್ಲ, ಇವ್ರು ಸರಿ ಇಲ್ಲ ಜನಗಳು, ಇವ್ರು ಮೋಸದ ಜನಗಳು ಇವರು. ಅಂತ ನಮ್ಮ ಅಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಇವ್ರಿಗೋಸ್ಕರ ಇಷ್ಟೊಂದೆಲ್ಲ ತ್ಯಾಗ ಮಾಡಿ ಉಳಿಸೋದ್ರೂ ಕೂಡ ಅವ್ರಿಗೇನೆ ಒಂದು ಬೆಲೆ ಕೊಡಲಿಲ್ಲ, ಅವ್ರ ಮೇಲೆ ಒಂದು ಕನಿಕರ ತೋರಿಸ್ಲಿಲ್ಲ. ಅಂಥದ್ರಲ್ಲಿ ನಮ್ಮ ಮೇಲೆಲ್ಲ ಪ್ರೀತಿ ಇಟ್ಕೊಳ್ತಾರ? ಇಲ್ವೇ ಇಲ್ಲ. ಅದರಲ್ಲೂ ಅವ್ರ ಮಗಳಿಗೆ ಬೇರೆ ನಾನು ಮದುವೆ ಆಗ್ಲಿಲ್ವಲ್ಲ, ಅದೆಲ್ಲ ಹಳೆ ಸೇಡು ಜಾಸ್ತಿ ಐತೆ ನನ್ನ ಮೇಲೆ. ಆ ಸೇಡೆಲ್ಲ ಪ್ರತಿಕಾರ ಇವಾಗ ತೀರಿಸ್ಕೊಳ್ತಿದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು ಇವರಿಗೆ. ಬಾ ಶಶಿ, ಹೋಗ್ಬಿಡೋಣ ಬಾ. ಇಲ್ಲಂತೂ ಇರೋದು ಬೇಡ. ನನಗೂ ಕೆಲಸ ಮಾಡಿ ಮಾಡಿ ನಾನು ಎಷ್ಟಂತ ಮಾಡೋಣ ಶಶಿ, ಆಗ್ತಿಲ್ಲ ಶಶಿ ನನ್ನ ಕೈಲೂ. ನಮ್ಮ ಮಾವ ನೋಡಿದ್ರೆ ಇಲ್ಲಿ ಬಂದು ಕಾಲು ಕೂಡ ಇಡಲ್ಲ ಕಣ್ ಶಶಿ. ತೋಟ ಹೊಲ ಗದ್ದೆ ಅಂತ ಏನು ನೋಡ್ಕೊಳಲ್ಲ, ಏನಿಲ್ಲ. ಬಂದು ಅವ್ರವ್ರ ಪಾಡಿಗೆ ಅವರು ಇಷ್ಟ ಬಂದಾಗ ಬರ್ತಾರೆ, ಕಷ್ಟ ಆದಾಗ ಹೋಗ್ತಾರೆ. ತಲೆ ಏನೇ ಕೆಡಿಸ್ಕೊಳ್ತಿಲ್ಲ. ನನಗೆ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ. ಆ ಕೋಳಿ ಫಾರಮು, ಕುರಿ ಫಾರಮು, ಹಸ್ಗಳ ಫಾರಮ್ ಆಗಲಿ, ತೋಟ ಆಗಲಿ, ಎಲ್ಲಾದ್ರೂ ಒಂದು ಕಡೆಯಿಂದ ಹಾಳಾಗಿ ಹೋಗ್ತಿದ್ದಾವೆ. ಎಲ್ಲ ಲಾಸ್ ಆಗ್ತಿದ್ದಾವೆ, ಗೊತ್ತಾ ನಿನಗೆ? ಎಲ್ಲದನ್ನು ತಗೊಳ್ತಾರೆ, ಆದಾಯ ತಗೊಳ್ತಾರೆ. ಅವುಗಳಿಗೆ ಖರ್ಚು ಬೇಕಾದಷ್ಟು ಬರುತ್ತೆ. ಒಂದು ಸ್ವಲ್ಪ ಖರ್ಚಿಗೆ ಏನಾದ್ರೂ ನೋಡ್ಕೊಳ್ಳೋಣ, ಏನೂ ಇಲ್ಲ. ಬರೀ ಬರ್ತಾರೆ, ಆರಾಮಾಗಿ ಇರ್ತಿದ್ದಾರೆ. ಅಲ್ಲೆಲ್ಲ ಚೆನ್ನಾಗೂ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ, ಏನಿಲ್ಲ. ಎಲ್ಲ ಇನ್ನೊಂದು 2-3 ತಿಂಗಳು ಹಿಂಗೆ ಬಿಟ್ರೆ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಇವರು. ನನಗೆ ಚೆನ್ನಾಗಿ ಗೊತ್ತೈತೆ. ಬಾ ಹೋಗೋಣ. ಇಲ್ಲಿರೋಕ್ಕಿಂತ ನಾವು ನೆಮ್ಮದಿಯಾಗಿ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾರು ಹೋಗ್ಬಿಡೋಣ ಬಾ ಶಶಿ. ಆಗಲ್ಲ ಕಣ್ ಶಶಿ ಇಲ್ಲಿರೋದಕ್ಕೆ ನನ್ನ ಕೈಲಂತೂ. ಇದೇನಪ್ಪ ಇದು? ಇವರೆಲ್ಲ ಹೊಲ್ಟಿದ್ದಾರೆ ಇವರು, ಸೂಟ್ ಕೇಸ್ ಎಲ್ಲ ತಗೊಂಡ್ಬಿಟ್ಟು ಗಂಡ ಹೆಂಡತಿ ಇಬ್ರು. ಎಲ್ಲಿ ಹೋಗ್ತಿದ್ದಾರೆ? ನಮ್ಮ ಅಕ್ಕ ನೋಡಿದ್ರೆ ಎಲ್ಲೋ ಕಳಿಸ್ಬೇಡ, ಇವರಿಗೆ ಚೆನ್ನಾಗಿ ನೋಡ್ಕೋಬೇಕು ನೀನು. ನನ್ನ ಮಕ್ಕಳು ಇವರು, ಇವ್ರಿಗೆ ಮೋಸ ಮಾಡಬಾರ್ದು ನೀನು, ಹಂಗೆ ಹಿಂಗೆ ಅಂತ ಬೇರೆ ಹೇಳಿ ತವ್ರ ಮನೆಗೆ ಬೇರೆ ಹೋಗೈತೆ. ಇವ್ರು ನೋಡಿದ್ರೆ ಬೇರೆ ಹೋಗ್ತಿದ್ದಾರೆ. ನಮ್ಮ ಅಕ್ಕನೂ ನಮ್ಮ ಅಪ್ಪ ಯಾರು ಬಂದು ಎತ್ಲ ಗೊತ್ತಾ ದಿಲೀಪ ಅವ್ರ ಹೆಂಡತಿ ಎಲ್ಲಿ ಕಳಿಸ್ತೆ ಹಂಗೆ ಹಿಂಗೆ ಅಂತ ಕೇಳಿದೆ. ನಾನು ಏನಂತ ಉತ್ತರ ಹೇಳೋಣ? ಏನಂತ ಇದು ಮಾಡೋದು ಇವರಿಗೆ? ಏನು ಹೇಳೋದು? ಇವನ್ನೆಲ್ಲ ಸೂಟ್ ಕೇಸ್ ಎಲ್ಲ ತಗೊಂಡು ಹತ್ಲಾಕೊಂಡು ಹೊಲ್ಟಿರಂಗಿದ್ದಾನೆ. ಏನು ಮನೆ ಬಿಟ್ಟು ಹೋಗ್ತಿದ್ದಾನೆ? ಮನೆ ಬಿಟ್ಟು ಇನ್ನೆಲ್ಲ ಹೋಗ್ತಾನೆ? ನಾವಿಲ್ಲ ಅಂದ್ರೆ ಇವನಿಗೆ ಗತಿನೇ ಇಲ್ಲ. ಇಲ್ಲ ಎಲ್ಲಾರ ನೆಂಟ್ರ ಮನೆಗೋ ಎಲ್ಲಾರ ಹೋಗ್ತಿರ್ಬೇಕು ಸಾಮಾನ್ಯಕ್ಕೆ. ದಿಲೀಪ, ಲೈ ಎಲ್ಲ ಹೋಗ್ತಿದ್ಯಾ? ಹೇಳ್ದಂಗೆ ಕೇಳ್ದಂಗೆ ಎಲ್ಲ ಬೇಕಲ್ಲೇ ಹೋಗ್ಬಿಟ್ರೆ ಸರಿ ಆಗುತ್ತೆ ಅಂದ್ರಪ್ಪ. ಎಲ್ಲ ಅಲ್ಲಿ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಯಾರಿಲ್ಲಿ? ಎಲ್ಲಪ್ಪ ಹೋಗ್ತಿದ್ದೀರಾ ನೀವು? ನಡೀರಿ ಮನೆ ಒಳಗಡೆ ನಡೀರಿ, ಹೋಗಿ ಕೆಲಸ ಮಾಡಮ್ಮ. ಶಶಿ ನೀನು ನನಗೆ ಹೊಟ್ಟೆ ಹಸಿತೈತೆ, ಏನಾರು ಅಡುಗೆ ಏನಾರು ಮಾಡಿ ನಡಿಯಮ್ಮ, ಬೇಗ ಬೇಗ ಬಿಸಿ ಬಿಸಿ ಇದೆ ಏನಾರು ಅಡುಗೆ ಮಾಡಾಕ್ರಿ. ಅಯ್ಯೋ ಊಟನಾ ಅಡುಗೆನಾ ಮಾವ? ನಮ್ಗೆ ಕೆಲ್ಸಗಳಿದಾವೆ ಇನ್ಮೇಲಿಂದ. ನಮಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಸರಿನಾ? ನೀವು ಬೇರೆ ನಾವು ಬೇರೆ. ನಿಮ್ಮ ಮನೇಲಿ ನಾವು ಕೆಲಸ ಮಾಡೋದು ಬೇಡ, ನೀವು ಹೇಳ್ದಂಗೆ ಕೇಳ್ಕೊಂಡು ಇರೋದು ಬೇಡ. ಗಂಡ ಹೆಂಡತಿ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಪಾಡಿಗೆ ಇದ್ಬಿಡ್ರಿ ನೀವು. ಬೆಳಗಿಂದ ಸಂಜೆ ಗಂಟ ನಿಮ್ಗೆ ಗಂಡ ಹೆಂಡತಿ ಇಬ್ರಿಗೂ ಮಾಡಾಕಕ್ಕೆ ನಾವೇನು ನಿಮ್ಗೆ ಕೆಲ್ಸದ ಆಳಲ್ಲ, ಸರಿನಾ? ಎಷ್ಟಂತ ಮಾಡೋಣ ನಾವು? ನಮಗೂ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ. ತೋಟ ಹೊಲ ಗದ್ದೆಲಿ ನನ್ನ ಗಂಡ ಮಾಡೋದು ಕೆಲಸ, ಮನೇಲಿ ನಾನು ಇಲ್ಲಿ ನಿಮ್ಗೆ ಬಿಸಿ ಬಿಸಿದ್ ಮಾಡಾಕೋದು ಬೆಳಗಿಂದ ಸಂಜೆ ಗಂಟ. ಕಡೆಗೆ ನೀನ್ ಹೆಂಡತಿ ನೀನು ಇಬ್ರು ಸೇರ್ಕೊಂಡ್ಬಿಟ್ಟು ಏನ್ ಮಾಡಿದೀರಾ ನೀವು? ನಿಮ್ಗೆ ಏನು ಕೊಡ್ಬೇಕು ನಾವು?
ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರ್ಬೇಕು ಅಂತ ಹೇಳ್ತಿರಲ್ಲ, ಏನ್ ಅಂದ್ಕೊಂಡಿದಾರ ನೀವು ನಮ್ಗೆ? ಆ ಇಷ್ಟು ದಿವಸ ಏನೋ ಒಂದ್ ಬೆಲೆ ಗೌರವ ಕೊಟ್ಬಿಟ್ಟು ನಾವು ಇಲ್ಲಿದ್ದು ಅಷ್ಟೇ, ಸರಿನಾ? ನಾವು ಸ್ವಾಭಿಮಾನಿಗಳು, ನಮಗೂ ದುಡ್ಕೊಂಡು ತಿನ್ನು ಚೆನ್ನಾಗಿ ಗೊತ್ತೈತೆ. ಏನ ಈ ಮನೆ ಬಿಟ್ಟು ಹೋಗೋದ್ ಬೇಡ, ನಮ್ಮ ಅತ್ತೆ ಹೇಳಿದಾರಲ್ಲ ಅಂತ ಒಂದು ಗೌರವದಿಂದ ಬೆಲೆಯಿಂದ ಎಷ್ಟು ದಿವಸ ಇದ್ದು ನಿಮಗೆ ಕಟ್ಕೊಂಡು ನಮ್ಗೆ ಅಂದ್ರೆ ಆಗ್ಬೇಕಾಯ್ತೆ. ನಾವು ಮನೆ ಬಿಟ್ಟು ಹೋಗ್ತಿದೀವಿ. ನೀವು ಬೇಡ, ನಿಮ್ ಸಹವಾಸನೂ ಬೇಡ, ಗಂಡ ಹೆಂಡತಿ ಸಹವಾಸನೂ ಬೇಡ. ನಿಮ್ಗೆ ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ನಿಮ್ ಪಾಡಿಗೆ ಇದ್ದು ಬಿಡ್ರಿ ನೀವು. ನಮ್ಗೆ ಪದೇ 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 ನಮ್ಗೆ ಇಲ್ಲಿ ಇದ್ ಮಾಡ್ಬೇಡ್ರಿ, ಹಿಂಸೆ ಮಾಡ್ಬೇಡ್ರಿ, ಸರಿನಾ? ಏನಪ್ಪ ಮಾಡೋದು ಇವಾಗ? ಇವ್ರು ಬೇರೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹೆಂಗ ಎಷ್ಟು ದಿವಸ ದಿಲೀಪ ಎಲ್ಲ ನೋಡ್ಕೊಳ್ತಿದ್ದ. ತೋಟದ ಕೆಲಸ, ಹೊಲದ ಕೆಲಸ, ಮನೆ ಕೆಲಸ ಎಲ್ಲ ನೋಡ್ಕೊಳ್ತಿದ್ದ, ಅವನೇ ಮಾಡ್ತಿದ್ದ ಆರಾಮಾಗಿ. ಎತ್ಲಾಗೂ ಏನು ತೊಂದರೆ ಆಗ್ದಂಗೆ ಹೆಂಗ ಆರಾಮಾಗಿ ನೋಡ್ಕೊಳ್ತಿದ್ದ. ಇವನು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಇವಾಗ? ಹೆಂಗ ಉಪಾಯದಿಂದ ಎಲ್ಲ ಕೆಲಸ ಮಾಡಿಸ್ಕೊಳ್ತಿದ್ದೆ. ಶಶಿ ನೋಡಿದ್ರೆ ಮನೆ ಕೆಲಸ ಒಳ್ಳೆ ಬಿಸಿ ಬಿಸಿ ತಿಂಡಿ ಅಂತೆ, ಅಡುಗೆ ಅಂತೆ ಎಲ್ಲ ಮಾಡೋಳು ಶಶಿನು. ಹೆಂಗ ಆರಾಮಾಗಿ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೆ. ಹೆಂಗ ದಿಲೀಪ ಎಲ್ಲ ನೋಡ್ಕೊಳ್ತಿದ್ದ, ತಲೆನೋವೇ ಇರ್ತಿರ್ಲಿಲ್ಲ. ಸಾಲದಕ್ಕೆ ನಮ್ಮ ಅಪ್ಪ ನಮ್ಮ ಅಕ್ಕ ಇಬ್ರು 2-3 ಸಲ ಹೇಳಿದ್ದಾರೆ, ದಿಲೀಪಂಗೆ ಚೆನ್ನಾಗಿ ನೋಡ್ಕ, ದಿಲೀಪಂಗೆ ಚೆನ್ನಾಗಿ ನೋಡ್ಕ. ಅವನೇನ್ಗೆ ಏನಾದರೂ ಬೇಜಾರು ಗೀಜಾರು ಮಾಡಿಸಿ ಮನೆಯಿಂದ ಕಳಿಸಿ ಮತ್ತೆ ಅವನೇನಾದ್ರು ಹೋಗ್ಬಿಟ್ರೆ ಮಾತ್ರ ಸರಿ ಇರಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಬೇರೆ ನಮ್ಮ ಅಪ್ಪ ಬೇರೆ ಹೇಳ್ತೈತೆ. ಇವ್ರು ಬೇರೆ ಹೋಗ್ಬಿಟ್ರೆ ಅವ್ರು ತಿರ್ಗಾ ಬಂದ್ಬಿಟ್ಟು ಎಲ್ಲಿ ಕಳಿಸ್ತೆ ದಿಲೀಪಂಗೂ ಶಶಿಗೂ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ, ಏನಂತ ಹೇಳೋಣ ಅವರಿಗೆ? ತಲೆ ಕೆಟ್ಟೋಗಂಗೆ ಆಗ್ತೈತಲ್ಲಪ್ಪ, ಒಂದು ಗೊತ್ತಾಗ್ತಿಲ್ಲ. ಇವ್ರಿಗೆ ಏನಾದರೂ ಮಾಡಿಬಿಟ್ಟು ಉಳಿಸ್ಕೋಬೇಕು. ಇಲ್ಲಾಂದರೆ ನಮ್ಮ ಅಕ್ಕ ಬಂದ್ಬಿಟ್ಟು ನನಗೆ ಬೈದ್ಬಿಟ್ಟು ಮತ್ತೆ ಮನೆಯೆಲ್ಲ ಕಿತ್ಕೊಂಡ್ಬಿಟ್ರೆ ಏನು ಮಾಡೋಣ ಮತ್ತೆ ಪದೇ ಪದೇ? ಎಲ್ಲ ಕಳ್ಕೊಂಡು ನಾನು ಬೀದಿಗೆ ಬಂದ್ಬಿಡಂಗೆ ಆಗ್ಬಿಡುತ್ತೆ. ದಿಲೀಪ 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 ಮತ್ತೆ ಮತ್ತೆ ಹೋಗ್ಬೇಡ ಕಣೋ ದಿಲೀಪ. ಏನಿದ್ರು ನೀವೇನು ಕೆಲಸ ಮಾಡಬೇಡ್ರಿ, ಸರಿನಾ? ಶಶಿ ನೀನು ಏನು ಕೆಲಸ ಮಾಡಬೇಡ ಕಣಮ್ಮ, ಆಯ್ತಾ? ಆದರೆ ಮನೇಲೇ ಇರ್ರಪ್ಪ, ಎಲ್ಲ ಹೋಗ್ಬೇಡ್ರಿ, ನಮಗೆಲ್ಲ ಬಿಟ್ಬಿಟ್ಟು. ನಿಮಗೆ ಬಿಟ್ಟು ಇರೋಕ್ಕಾಗಲ್ಲ ಕಣ ದಿಲೀಪ, ನಮಗೆ ಆ ಶಕ್ತಿ ಇಲ್ಲ ಕಣ, ಅರ್ಥ ಮಾಡ್ಕೊಳ್ಳೋ ದಿಲೀಪ. ಪ್ಲೀಸ್ ಕಣ ದಿಲೀಪ. ಅಲ್ಲ ಕಣಮ್ಮ, ನಿಮ್ಮ ಚೈತ್ರತೆ ಏನಾದರೂ ಹೇಳಿರೇನಮ್ಮ, ನಿನ್ಗೇನಾದರೂ ಬೈದ್ರೇನಮ್ಮ? ಶಶಿ ಏನಾದ್ರು ಬೈದ್ರಿದ್ರೆ ಹೇಳು, ನಾನು ನೋಡ್ಕೊಳ್ತೀನಿ ಅವಳಿಗೆ, ನಾನು ಬೈತೀನಿ ಬೇಕಾದ್ರೆ. ನಾನು ಬುದ್ಧಿ ಹೇಳ್ತೀನಿ. ನಿಮ್ಮ ಹತ್ರ ಏನು ಕೆಲಸ ಮಾಡಿಸ್ಬೇಡ ಅಂತ ನಾವೇ ಹೇಳ್ತೀವಿ. ಆಯ್ತಾ ಶಶಿ? ನೀವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗ್ಬೇಡ್ರಿ ಕಣ್ರಮ್ಮ, ನನ್ನ ಮಾತು ಕೇಳ್ರಮ್ಮ. ದಿಲೀಪ ದಿಲೀಪ ನಡಿಯ, ಒಳಗಡೆ ನಡಿಯ, ಹಂಗೆಲ್ಲ ಹೋಗ್ಬೇಡ ಕಣ ದಿಲೀಪ. ನಿಮ್ಮ ಅಮ್ಮ ಬಂದರೆ ನಾನು ಏನಂತ ಉತ್ತರ ಹೇಳೋಣ? ಕೇಳಿದ್ರೆ ನನ್ನ ಮಗನಿಗೆ ಎಲ್ಲಿ ಕಳಿಸ್ತೆ ಅಂತ ಹೇಳಿದ್ರೆ ನಾನು ಏನಂತ ಉತ್ತರ ಹೇಳೋಣ? ನೀನು ನನ್ನ ಮಕ್ಕನ ಮಗ ಕಣ ದಿಲೀಪ. ಪ್ಲೀಸ್ ಕಣ, ನನ್ನ ಮಾತು ಕೇಳೋ. ನಿಮ್ಮ ಮಾವನಿಗೆ ಗೌರವ ಬೆಲೆ ಕೊಡ್ತೀಯ ತಾನೆ? ಅದಕ್ಕಾದ್ರೂ ಒಂದು ಸ್ವಲ್ಪ ನಾನು ಹೇಳ್ತಿದ್ದೀನಿ, ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂದಮೇಲೆ ನಡಿಯ ದಿಲೀಪ. ದಿಲೀಪ ನಡಿಯ, ಒಳಗಡೆ ನಡಿಯ. ಸುಮ್ಮನೆ ಯಾಕೆ ಈ ರೀತಿ ಎಲ್ಲ ಆಟ ಮಾಡ್ತಿದ್ಯಾ ನೀನು? ನಡಿ ಹೋಗೋಣ. ನೋಡ್ರಿ ರೀ ಮಾವ, ಇಷ್ಟು ದಿವಸ ನಾನು ಏನೋ ಒಂದು ಗೌರವ ಬೆಲೆ ಕೊಡ್ತಿದ್ದೆ, ನಿಮಗೆ ದುರಾಂಕಾರನ ಜಾಸ್ತಿ ಆಗ್ಬಿಟ್ಟೈತೆ. ಏನ್ರಿ ಅಂದ್ಕೊಂಡಿದ್ದೀರಾ ನೀ ನಮಗೆ? ಅಲ್ಲ, ನಿಮ್ಮ ಮನೆ ಕೆಲಸದವ್ರು ಅಂದ್ಕೊಂಡಿದ್ದೀರಾ? ಕೆಲಸದವ್ರಿಗೂ ಎಷ್ಟೋ ಗೌರವ ಬೆಲೆ ಕೊಡ್ತಾರ ಕಣ್ರಿ, ಎಷ್ಟು ಚೆನ್ನಾಗಿ ಅವ್ರು ನೆಮ್ಮದಿಯಾಗಿದ್ದಾರೆ ಗೊತ್ತಾ? ಕೆಲಸದವ್ರು ಯಾರ ಸವಾಸಕ್ಕೂ ಹೋಗಲ್ಲ, ಯಾರ ತಂಟೆಗೂ ಹೋಗಲ್ಲ, ಯಾರ ಹತ್ರನೂ ಕೈ ಚಾಚಲ್ಲ, ಸ್ವಂತವಾಗಿ ದುಡ್ಕೊಂಡು ನೆಮ್ಮದಿಯಾಗಿರ್ತಾರ ಕಣ್ರಿ ರೀ. ನನಗೆ ಎಷ್ಟು ಬೆಲೆ ಗೌರವ ತೂಕ ಕಡಿಮೆ ಆಗೈತೆ ಅಂದರೆ ಎಷ್ಟು ದಿವಸ ಅಂತ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ಲಿ ನಾನು? ಎಷ್ಟು ದಿವಸ ಅಂತ ಮಾಡ್ಕೊಂಡಿರ್ಬೇಕ್ರಿ? ಒಂದು ಬೆಲೆ ಇಲ್ಲ, ಒಂದು ಗೌರವ ಇಲ್ಲ ನನ್ನ ಗಂಡ ಹೆಂಡತಿಗೆ. ನಮ್ಗೇನು ಕೂಲಿ ಕೆಲಸವ್ರು ಅಂದ್ಕೊಂಡಿದ್ದೀರಾ? ಯಾರು ಇಲ್ಲ ಅಂದ್ಕೊಂಡಿದ್ದೀರಾ ನೀವು ನಮಗೆ? ಏನು ಅಂದ್ಕೊಂಡಿದ್ದೀರಾ? ನೀವು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಎಷ್ಟು ದಿವಸ ಬಿದ್ದಿರ್ಬೇಕ್ರಿ ನಾವು? ಎಷ್ಟು ದಿವಸ ಇರಬೇಕು? ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂದ್ರೂ ನಿಮ್ಮ ಹೆಂಡತಿ ಚೈತ್ರ ಮಾರಿದಾರ ನೋಡ್ರಿ. ನಿನ್ನ ಹೆಂಡತಿ ಚೈತ್ರ ಕೆಲಸ ಎಷ್ಟೊಂದೆಲ್ಲ ಮಾಡಿಸಿದಾರೆ ಗೊತ್ತಾ ಪಾಪ? ಹುಷಾರಿಲ್ದಲೆ ಸುಸ್ತಾಗಿ ಮಲಗಿದ್ರು ಕೂಡ ಎದಳಿಸಿ ಕೆಲಸ ಮಾಡಿಸಿದ್ದೀರಾ ನೋಡ್ರಿ. ನಮಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ದೀರಾ, ಅನ್ಯಾಯ ಮಾಡಿದ್ದೀರಾ. ನಮ್ಮ ಅಪ್ಪನ ತಾವೆಲ್ಲಿಂದ ಆಸ್ತಿ ಎಲ್ಲ ಕಿತ್ಕೊಂಡಿದ್ದೀರಾ. ಅದು ಪ್ರತಿಕಾರ ನಾನು ತೀರಿಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ದಿಲೀಪಾನೇ ಅಲ್ಲ. ಒಂದಲ್ಲ ಒಂದು ದಿವಸ ನಿಮಗೆ ಐತೆ, ನಿಮ್ಗೆ ಎಲ್ಲಾರ್ಗು ಸೇರಿಸಿ ಐತೆ. ನಮ್ಗೇನೇ ಮೋಸ ಮಾಡ್ತೀರಾ? ಮಾಡ್ರಿ, ಅದೆಷ್ಟು ದಿವಸ ಮಾಡ್ತೀರಂತ. ಒಂದು ಹೇಳ್ತೀನಿ ಕೇಳ್ರಿ, ನಮ್ಮಪ್ಪ ಕಷ್ಟಪಟ್ಟ ಮಾಡಿರೋದು ಮನೆ, ಆಸ್ತಿ, ಹೊಲ, ಕೋಳಿ ಫಾರಮು, ಕುರಿ ಫಾರಮು ಇವೆಲ್ಲದೂ ಎಷ್ಟು ದಿವಸ ನೀವು ನೆಮ್ಮದಿಯಾಗಿರ್ತೀರಾ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಅಂತ ನಾವು ನೋಡ್ತೀವಿ, ಸರಿನಾ? ಶಶಿ ಬಾ ಶಶಿ, ಹೋಗೋಣ. ಇವ್ರ ಹತ್ರ ಏನು ಮಾತಾಡೋದು ನಾವು? ಪ್ರಯೋಜನ ಇಲ್ದಿದ್ದು ಮಾತೆಲ್ಲ ಮಾತಾಡ್ಕೊಂಡು ಇವ್ರ ಹತ್ರ ಏನು ನಿನ್ಕೊಳ್ಳೋದು ನಾವು? ಅಯ್ಯೋ ಇವನೇನಪ್ಪ ಇವನು, ನಿಜವಾಗ್ಲೂ ಗ್ಯಾರಂಟಿ ಹೋಗ್ತಾನೆ ಇದ್ದಾನೆ.
ನನಗೆ ಎದುರುತ್ರ ಬೇರೆ ಕೊಡ್ತಿದ್ದಾನೆ. ಮೊದಲು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿದ್ರು ಗಂಡ ಹೆಂಡತಿ ಎದ್ರಕೊಂಡು, ಇವಾಗ ನೋಡಿದ್ರೆ ಎದುರುತ್ರ ಕೊಡ್ತಿದ್ದಾರೆ. ಗ್ಯಾರಂಟಿ ಇವರು ಮನೆ ಬಿಟ್ಟು ಹೋಗೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ನಾನು ಹೋಗಲ್ಲ, ಇನ್ನೆಲ್ಲ ಹೋಗ್ತಾರೆ, ಇವ್ರ ಕೈಲಿ ಅಷ್ಟೇ ಶಕ್ತಿ ಎಲ್ಲ ಐತೆ, ಎದ್ರಕೊಂಡು ಇರ್ತಾರೆ ಅಂತ ಹೆಂಗ್ ಬೇಕಾಗಿ ಮಾತಾಡ್ತಿದ್ದೆ. ನೋಡಿದ್ರೆ ಇವರು ಗ್ಯಾರಂಟಿ ಹೋಗ್ತಿದಾರಲ್ಲಪ್ಪ. ಏನು ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಇವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ಬಾರ್ದು. ಕಳಿಸ್ಕೊಟ್ಟೆ ಅಂದರೆ ನನಗಂತೂ ನಮ್ಮ ಅಪ್ಪ ನಮ್ಮ ಅಕ್ಕ ಮಾತ್ರ ಮನೆ ಬಿಟ್ಟು ಆಚೆ ಕಡೆ ನನಗೂ ಕಳಿಸ್ತಾರೆ. ಏನು ಮಾಡಲಿ? ಎಲ್ಲ ಅಂತ ಹೋಗೋಣ ಇವಾಗ. ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ಹೆಂಗೆ ಉಳಿಸ್ಕೊಳ್ಳಿ ಇವರಿಗೆ? ಲೋ ಲೋ ದಿಲೀಪ, ಹಂಗಲ್ ಕಣ್ಪಾಪ, ಹೇಳೋದು ಅರ್ಥ ಮಾಡ್ಕೊ ಇಲ್ಲಿ. ನಿಮ್ಮ ಅಪ್ಪನ ಮೇಲೆ ನೀನು ಪ್ರೀತಿ ಕನಿಕರ ಅಂತ ಇಟ್ಕೊಬೇಡ ಕಣ್ಮಗ. ನಾವು ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಮುದ್ದಾಗಿ ಸಾಕಿದ್ದೀನಿ ಗೊತ್ತಾ ನಿಮ್ಮ ಮಾವ ನಾನು. ಅವನಿದಾನಲ್ಲ, ಅವನು ಭಾಳ ಮೋಸ ಮಾಡಿದಾನೆ ನಿಮ್ಮಪ್ಪ. ಭಾಳ ಅಂದರೆ ಭಾಳ ಮೋಸ ಮಾಡಿದಾನೆ. ಗಜೇಂದ್ರನಿಗೆ ಆಸ್ತಿ ಮನೆ ಎಲ್ಲ ಕೊಟ್ಟಿಲ್ವ? ಹಂಗಾದ್ರೆ ಎಲ್ಲ ಕೊಟ್ಬಿಟ್ಟು ನಿನ್ಗೇನು ಕೊಟ್ಟಿದ್ದಾನಂತ? ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ನಿಮ್ಮಪ್ಪ. ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಕೋಪ ನಿಮ್ಮ ಅಪ್ಪನ ಕಡೆ ನೀನಿದ್ದ ಮಾತಾಡ್ತಿದ್ದಾಗ. ಆಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ ಇವಾಗ. ಬಿಡು ಪಾಪ, ನಿನಗೇನು ಕೆಲಸ ಮಾಡಿಸಲ್ಲ. ನೀವು ಗಂಡ ಹೆಂಡತಿ ಆರಾಮಾಗಿ ನಿಮ್ಮ ಪಾಡಿಗೆ ಮನೇಲಿರ್ರಿ. ನೀವು ಇನ್ಮೇಲಿಂದ ಏನು ಯೋಚನೆ ಮಾಡಬೇಡ್ರಿ, ಏನು ಇದು ಮಾಡಬೇಡ್ರಿ, ಸರಿನಾ? ಕೆಲಸ ಎಲ್ಲ ನಾವೇ ಮಾಡ್ತೀವಿ, ಏನು ಪರವಾಗಿಲ್ಲ. ನೋಡಿ ಮಾವ, ಒಂದೇ ಒಂದು ಮಾತು ಹೇಳ್ತೀನಿ. ನೀವು ದೊಡ್ಡದಾಗಿ ಬೇರೆ ನೀವು ಎಲ್ಲ ಗೊತ್ತಿರೋರಂಗೆ ಬಂದ್ಬಿಟ್ಟು ನಮ್ಮ ಮುಂದೆ ನಾಟಕ ಮಾಡ್ಕೊಂಡು ನಿಂತ್ಕೊಬೇಡ್ರಿ, ಸರಿನಾ? ಅಲ್ಲ, ಎಲ್ಲದಕ್ಕೂ ಇರಲಿ, ಗಜೇಂದ್ರನಿಗೆ ಮಧ್ಯದಲ್ಲಿ ಏನು ಕ್ರೀ ತಗೊಂಬರ್ತೀರಾ ನೀವು? ಅವ್ರು ಏನ್ರಿ ಮಾಡಿದ ನಮ್ಗಂತದು? ಅಲ್ಲ, ನಮ್ಮ ಅಪ್ಪನು ಅವನಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಏನು ಅವನಿಗೇನು ದೊಡ್ಡದಾಗೇನು ಏನು ಮೋಸ ಮಾಡಿಲ್ಲ, ನನಗೂ ಏನು ನಮ್ಮ ಅಪ್ಪ ಏನು ಮೋಸ ಮಾಡಿಲ್ಲ. ಇವತ್ತು ನಮ್ಮ ಅಪ್ಪನ ಹತ್ರ ಹೋಗ್ತೀನಂತ ಹೇಳೋದನ್ನು ಕೂಡ ನಮ್ಮಪ್ಪ ನಮ್ಗೆ ಏನೇನು ಮಾಡಬೇಕು, ಎಷ್ಟು ಯಾವ ರೀತಿ ಹೆಲ್ಪ್ ಮಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತೈತೆ, ಆ ರೀತಿ ಮಾಡೇ ಮಾಡ್ತಾರೆ, ಸರಿನಾ? ಮೊದಲೇ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಕರೆದ್ರು ಅವರೇ. ಬಾರ ಪಾಪ, ಅವ್ರು ತಾವು ಇನ್ನೇನಕ್ಕೆ ಹೋಗ್ತೀರಾ, ಬರ್ರಿ ಬರ್ರಿ, ನಾವು ನೋಡ್ಕೊಳ್ತೀವಿ, ಬರ್ರಿ, ನಾವು ಬಿದ್ದು ಎಲ್ಲ ಚೆನ್ನಾಗಿ ಇದ್ದೋಗೋಣ ಅಂತ ಸಾವಿರ ಸಲ ಹೇಳಿರು. ನಾವಿದ್ದವರು ಸುಮ್ಕಿರ್ರಿ, ಇಲ್ಲ ಇಲ್ಲ ಇಲ್ಲ, ಮನೆ ಬಿಟ್ಟು ಬಂದರೆ ಸರಿ ಆಗಲ್ಲ, ನಮ್ಮ ಮಾವನು ಒಳ್ಳೆಯವರೇ ಅಂತ ನಾನು ದೊಡ್ಡದಾಗಿ ಬೇರೆ ಎಲ್ಲರ ಮುಂದೆನೂ ಹೇಳ ಬಂದೆ. ಆದರೆ ನೀನು ಇಂಥ ಮೋಸಗಾರ, ಇಂಥ ಮೋಸ ಮಾಡ್ತೀಯ. ಸ್ವಲ್ಪನೂ ನಿನಗೆ ಅಣ್ಣ ತಮ್ಮಂದ್ರು ಮಕ್ಳುಗಳು ಅನ್ನೋ ಒಂದು ಪ್ರೀತಿ ಇಲ್ಲ, ಏನಿಲ್ಲ, ಕನಿಕರ ಇಲ್ಲ ಅಂತ ಇವತ್ತು ಗೊತ್ತಾಯ್ತು ನನಗೆ. ನೋಡಿಲಿ ಒಂದಲ್ಲ ಒಂದು ದಿವಸ ನಿನಗೆ ಅಕ್ಕನ ಮಗನ ಬೆಲೆ ಏನಂತ ಮುಂದೆ ಹೋಗ್ತಾ ಹೋಗ್ತಾ ನಮ್ದೆಲ್ಲ ಬೆಲೆಗಳು ಏನಂತ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಅವತ್ತು ನೀನು ಎಷ್ಟೇ ಕಿರ್ಚಾಡಿದ್ರು, ಎಷ್ಟು ಕರೆದ್ರೂ ಕೂಡ ನಾವು ಯಾರು ಕೂಡ ಬರಲ್ಲ. ನೀನು ಒಬ್ಬನೇ ಇರುವ, ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಕಷ್ಟಗಳೆಲ್ಲ. ಶಶಿ ಬಾ, ಶಶಿ ಹೋಗೋಣ ಬಾ. ಇವ್ರ ತಾವು ಇನ್ನೇನು ಮಾತು, ಪ್ರಯತ್ನ ಇಲ್ದಿದ್ದು ಮಾತೆಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇನ್ನೇನು ಕೂತ್ಕೊಳ್ಳಲ್ಲ ಇಲ್ಲಿ ನಿನ್ನ ಕಡೆನ. ಇನ್ನೊಂದು ಮಾತು, ಇನ್ನೂ ನಮ್ಮ ಅಪ್ಪಂದು ಏನೇನು ಆಸ್ತಿ ಅಂತ ಇನ್ನೂ ಇದ್ರಲ್ಲೂ ಕೂಡ ಬೇಕಾದಷ್ಟು ಐತೆ, ಸರಿನಾ? ಏನೇನು ಮಾಡಿದ್ದಾರೆ, ನಮ್ಮಪ್ಪನೂ ಕೂಡ ಕಷ್ಟಪಟ್ಟಿದ್ದಾರೆ. ಆದರೆ ನೀವು ಮಾತ್ರ ದೊಡ್ಡದಾಗಿ ನಮ್ಮದೇ ಆಸ್ತಿ ಅಂತ ನಮ್ಮ ಅಪ್ಪನ ಕಳಿಸಿದ್ದೀರಾ. ಇನ್ನು ಒಂದೊಂದಾಗಿ ವಿಚಾರಿಸ್ತಿದ್ದೀವಿ, ನೋಡ್ತಿದ್ದೀವಿ, ಪ್ರತಿಯೊಂದರೂ ಕೂಡ ಅಳತೆ ಮಾಡಿಸ್ತೈತೆ ನಮ್ಮ ಅಪ್ಪ, ಸರಿನಾ? ಇಷ್ಟಕ್ಕೇನು ಬಿಟ್ಟಿಲ್ಲ. ಏನ ನೀವು ಒಂದು ಸ್ವಲ್ಪ ನಮ್ಮ ಅಪ್ಪಂಗೆ ಅದು ಇದು ಮಾತಾಡಿದ್ರಂತ ಬೇಜಾರು ಮಾಡ್ಕೊಂಡು ಹೋಗಲ್ಲಿದ್ದಾರೆ ಅಷ್ಟೇ. ನಮ್ಮ ಚಿಕ್ಕಪ್ಪರ ಮನೇಲಿ ಬರ್ತೀವಿ, ಬರ್ದಂಗೇನಿರಲ್ಲ. ನಿಮ್ಗೆ ಏನೇನು ಮಾಡ್ಬೇಕಂತ ನಮಗೆ ಚೆನ್ನಾಗೂ ಗೊತ್ತೈತೆ. ನಮ್ಮ ಅಪ್ಪ ಏನು ದಡ್ಡ ಅಲ್ಲ, ಊರಿಗೆ ನಮ್ಮ ಅಪ್ಪ ಸಾವುಕಾರ. ಏನೇನು ಮಾಡ್ಬೇಕಂತ ನಮ್ಮ ಅಪ್ಪಂಗೂ ಚೆನ್ನಾಗಿ ಗೊತ್ತೈತೆ. ಆಡು ನೀನು ಎಷ್ಟು ದಿವಸ ಮೋಸ ಮಾಡ್ಕೊಂಡು ಆಟ ಆಡ್ತೀಯ, ಎಷ್ಟು ದಿವಸ ನೆಮ್ಮದಿಯಾಗಿರ್ತೀಯ ನಾವು ನೋಡೇ ಬಿಡ್ತೀವಿ, ಸರಿನಾ? ಬರ್ತೀನಿ, ಹೋಗಲ್ಲ, ಹೋದ್ರೂ ಕೂಡ ವಾಪಸ್ ಬಂದೇ ಬರ್ತೀನಿ. ಹೆಂಗೆ ಬರ್ತೀನಂದ್ರೆ ನೀನು ಊಹಿಸ್ಕೊಂಡಿರ್ಬಾರ್ದು, ಹಂಗೆ ಬರ್ತೀವಿ, ಸರಿನಾ? ಇಷ್ಟು ದಿವಸ ಎಷ್ಟು ಕಷ್ಟ ಕೊಟ್ಟು ಒಂದು ವಾರದಿಂದ ಎಷ್ಟೊಂದೆಲ್ಲ ನೀನು ನಿನ್ನ ಹೆಂಡ್ತಿ, ನನಗೂ ನನ್ನ ಹೆಂಡ್ತಿಗೂ ಎಷ್ಟು ಕಷ್ಟ ಕೊಟ್ಟಿದ್ದೀರ, ಎಷ್ಟು ಕೆಲಸ ಮಾಡಿಸಿದ್ದೀರ ಅಂತ ಎಲ್ಲದನ್ನು ಒಂದಲ್ಲ ಒಂದು ದಿವಸ ಬಡ್ಡಿ ಸಮೇತ ತೀರಿಸ್ಕೊಂಡ್ತೀನಿ.